ರೆಸ್ಟೋರೆಂಟ್ ಪ್ಲಾನ್ ಮಾಡಿದ್ದೆ ದಿವ್ಯಾ. ಅಜಯ್ ಅವಳ ಹತ್ರನೇ ಹೋಗಿ ಹೆಲ್ಪ್ ಮಾಡು ಅಂತ ಕೇಳ್ದ. ದಿವ್ಯಾ ನಿಂದ ಒಂದು ಹೆಲ್ಪ್ ಆಗಬೇಕಾಗಿದೆ. ಅವಳು ಪಾಪ ಏನು ಗೊತ್ತಿಲ್ದೇ ಇರೋಳ್ ತರ ರೆಸ್ಟೋರೆಂಟ್ ಬರ್ತೀನಿ ಅಂತ ಒಪ್ಕೊಂಡ್ಲು. ಚಂದ್ರಶೇಖರ್ ಅಂಕಲ್ ಮನೇಲಿ ನಾನ್ ಪತ್ತೇದಾರಿ ಅಂತ ಎಲ್ರಿಗೂ ಗೊತ್ತಾಯ್ತು. ಕಾಂಚನ, ಸುಶೀಲಾ, ಭರತ್ಗೆ ಎಲ್ರಿಗೂ ನಾನು ಅಲ್ಲಿರೋದು ಕಸಿವಿಸಿ ಆಗ್ತಿತ್ತು. ಗೆಟ್ ಔಟ್ ಅಂತಾನು ಹೇಳ್ಬಿಟ್ರು. ಹಾಗಾದ್ರೆ ಹೋಗ್ತಾ ಇರು. ಸ್ವಾಭಿಮಾನ ಇದ್ರೆ. ಶ್ರೀಧರ್ ಅವ್ರು ಮಾತ್ರ ನಾನೇ ಕಂಡಿಡಿದ್ರೆ ಮಾನ ಮರ್ಯಾದೆ ಮನೇಲೇ ಇರುತ್ತೆ, ಪೊಲೀಸ್ ಅವ್ರು ಕಂಡಿಡಿದ್ರೆ ಮೀಡಿಯಾ ಅದು ಇದು ಅಂತ ಮರ್ಯಾದೆ ಹರಾಜಾಗುತ್ತೆ, ನೀವ್ ಇಲ್ಲೇ ಇರಿ ಅಂತ ಹೇಳಿದ್ರು. ಚಂದ್ರು ಅಂಕಲು ಎಲ್ರು ಕೋಆಪರೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಎಲ್ರೂ ನೀನು ಕೋಆಪರೇಟ್ ಮಾಡೋ ಹಾಗೆ ನಾನು ನೋಡ್ಕೋತೀನಮ್ಮ. ನಾನು ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ದೆ. ಮೊದ್ಲು ವಿಗ್ರಹ ಎಲ್ಲಿಟ್ಟಿದ್ರೋ ಆ ರೂಮ್ಗೆ ಹೋದೆ. ಸುಮಾ ಚಂದ್ರು ಅಂಕಲ್ಗೆ ಶುಗರ್ ಇದೆ ಅಂತ ಹೇಳಿದ್ದು ಸಡನ್ ಆಗಿ ನೆನ್ಪಾಯ್ತು. ಆಗ ಚಂದ್ರು ಅಂಕಲ್ನ ಕೇಳ್ದೆ, ಅಂಕಲ್ ನಿಮಗ್ ಶುಗರ್ ಇದೆ ಅಲ್ವಾ? ಹೌದಮ್ಮ. ಎಲ್ರು ಕೋಆಪರೇಟ್ ಮಾಡ್ತಾರೆ ಅಂತ ಚಂದ್ರು ಅಂಕಲ್ ಹೇಳಿದ್ರು. ಆದ್ರೆ ಕೋಆಪರೇಟ್ ಮಾಡ್ಲೇಬಾರ್ದು ಅಂತ ಮೀಟಿಂಗೂ ನಡೀತಿತ್ತು. ಓಹ್ ಬಂದ್ರಾ? ಕುತ್ಕೊಳ್ಳಿ. ನಮ್ಮಪ್ಪ ನಿನ್ನ ಮಗಳ ತರ ಅಂತ ಹೇಳಿದ್ರು ಅಷ್ಟೇ, ಮಗಳು ಅನ್ಲಿಲ್ಲ. ನನ್ನ ಮನೇಲಿ ನೀನು ನನ್ನನ್ನು ಕೂತ್ಕೋ ಅಂತ ಹೇಳೋ ಅಧಿಕಾರ ಇಲ್ಲ. ಗೊತ್ತು, ಸ್ವಲ್ಪ ಪ್ರಶ್ನೆಗಳಿದೆ ಕೇಳಕ್ಕೆ. ಕೇಳಿ, ಅದಕ್ಕೆ ತಾನೇ ಬಂದಿದ್ದೀನಿ. ಆದರೆ ನಾನು ಕೊಡೋ ಉತ್ತರ ನಮ್ಮ ಅಪ್ಪನ ಸಮಾಧಾನಕ್ಕೋಸ್ಕರ ಮಾತ್ರ. ಮೊದಲು ನಿಮಗೆ ಸಾರಿ ಕೇಳ್ಬಿಡ್ತೀನಿ. ಸೀರೆ ಮಾರೋಳ್ ಥರ ಬಂದು ನಿಮಗೆ ಸುಳ್ಳು ಹೇಳಿ ಹರ್ಟ್ ಮಾಡಿದ್ದಕ್ಕೆ. ಸಾಕು ಸಾಕು, ನೀನೆಂಥ ನಟಿ ಅಂತ ನೆನ್ನೆನೇ ಪ್ರೂವ್ ಮಾಡಿದ್ಯಾ. ಮತ್ತಿವಾಗ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ. ನೋಡು, ಪರ್ಸ್ನಲ್ ವಿಷಯಗಳನ್ನ ಮಾತಾಡಿಕೊಂಡು ಸಂಬಂಧ ಬೆಳ್ಸಕ್ಕೆ ಬಂದಿಲ್ಲ. ವಿಗ್ರಹ ಕಳೆದೋಗಿರೋದ್ರ ಬಗ್ಗೆ ಏನಾದರೂ ಕ್ವಶನ್ ಇದೆಯಾ ಕೇಳು, ಆನ್ಸರ್ ಮಾಡ್ತೀನಿ. ಈ ಮನೇಲಿ ಯಾರಿಗೂ ವಿಗ್ರಹನ ಹುಡುಕ್ಬೇಕು ಅನ್ನೋ ಕಾತ್ರನೇ ಇಲ್ಲ, ನಿಮಗೂ ಕೂಡ. ಯಾಕಿರಬೇಕು ಅಂದರೆ ಆ ವಿಗ್ರಹ ನಿಮ್ಮ ಕುಟುಂಬಕ್ಕೆ ಗೌರವದ ಸಂಕೇತ. ಅದು ಸಿಗಲಿಲ್ಲ ಅಂದರೆ ನಿಮ್ಮ ತಂದೆ ಊರ್ ಜನದ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ. ಯಾರೋ ಏನೋ ಮಾತಾಡ್ತಾರೆ ಅಂತ ಅಪ್ಪ ಯಾಕೆ ತಲೆ ಕೆಡಿಸ್ಕೋಬೇಕು? ಮಾತಾಡೋ ಊರ್ ಜನ ವಿಗ್ರಹನ ಮಾಡಿಸ್ಕೊಟ್ಟಿಲ್ಲಮ್ಮ, ನಮ್ಮ ವಂಶಸ್ಥರು ಮಾಡಿಸಿಟ್ಟಿರೋ ವಿಗ್ರಹ. ನಮ್ಮಪ್ಪ ಯಾವ ಕ್ಷಣದಲ್ಲಿ ಬೇಕಾದರೂ ಹೇಳ್ಬೋದು, ಈ ಸರಿ ಜಾತ್ರೆಗೆ ವಿಗ್ರಹನ ಕೊಡೋಕ್ಕಾಗಲ್ಲ ಅಂತ. ಅಷ್ಟು ಸ್ವತಂತ್ರ ನಮ್ಮ ಅಪ್ಪಂಗಿದೆ. ಕೆಲವೊಂದು ಸಲ ಹಕ್ಕು ಸ್ವಾತಂತ್ರ್ಯಕ್ಕಿಂತ ಯಾರೋ ಒಬ್ರು ನಮ್ಮ ಮೇಲಿಟ್ಟಿರೋ ನಂಬಿಕೆನೇ ಮುಖ್ಯ ಆಗುತ್ತೆ. ಕಾಂಚನವ್ರೆ, ಅಮ್ಮ ನಾನು ನಿನ್ನ ಭಾಷಣ ಕೇಳಕ್ಕೆ ಬಂದಿಲ್ಲಮ್ಮ. ಯಾಕೆ ನನ್ನನ್ನು ನೀವು ಈ ಥರ ಟ್ರೀಟ್ ಮಾಡ್ತೀರಾ? ಏನೇ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನಸ್ಸಲ್ಲಿ ಪ್ರಶಾಂತ್ ಇದ್ದಾರಾ? ಅದಕ್ಕೆ ನೀವು ನನ್ನ ಬಗ್ಗೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದೀರಾ? ಹಲೋ, ಆ ಥರದ್ದೆಲ್ಲ ಏನೂ ಇಲ್ಲ. ಹಾಗಾದರೆ ನಾನು ಕೇಳೋ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಿ. ಸರಿ ಕೇಳು. ಸರಿ, ನಿಮಗೆ ವಿಗ್ರಹ ಕಳೆದೋಗಿದೆ ಅಂತ ಯಾವಾಗ ಗೊತ್ತಾಯ್ತು? ಅಪ್ಪ ಕಿರ್ಚ್ಕೊಂಡ್ರಲ್ಲ ಅವಾಗ ಗೊತ್ತಾಯ್ತು. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹೇಳಿದ್ನಲ್ಲ, ಸುಮನ್ ಮೇಲೆ ಅನುಮಾನ ಇದೆ ಅಂತ. ನೀನು 100 ಸರಿ ಕೇಳಿದ್ರು ನಾನು ಕೊಡೋ ಉತ್ತರ ಅದೇನೆ. ಆದರೆ ನನಗೆ ಹಾಗೆ ಅನ್ನಿಸ್ತಿಲ್ಲ. ನೀವು ತುಂಬ ದಿನದಿಂದ ತಂದೆ ಮನೇಲಿದ್ದೀರಾ, ಆರ್ಥಿಕ ಸಮಸ್ಯೆನೂ ಇದೆ, ಅದಕ್ಕೆ ನಿಮಗೆ ವಿಗ್ರಹ ಬೇಕಾಗಿರ್ಬೋದು. ಹಲೋ ಹಲೋ, ಒಂದು ನಿಮಿಷ. ನಮ್ಮಪ್ಪ ಈ ಮನೇನ ನಮ್ಮ ಚಿಕ್ಕಮ್ಮನ ಹೆಸರಿಗೆ ಬರ್ದಾಗಲೇ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಹೋಗಿ ಹೋಗಿ ಆ ಲಕ್ಷ್ಮಿ ವಿಗ್ರಹಕ್ಕೆ ತಲೆ ಕೆಡಿಸ್ಕೋತೀನ? ಐ ಡೋಂಟ್ ಕೇರ್. ಆ ವಿಗ್ರಹ ಸಿಕ್ಕಿದ್ರು ಅಷ್ಟೇ, ಸಿಗದೇ ಇದ್ರು ಅಷ್ಟೇ. ನನಗೆ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಮೇಡಮ್, ಮುಗೀತಾ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ? ಹೊಡ್ಬೋದು. ಥ್ಯಾಂಕ್ಸ್. ಕಾಂಚನ ತುಂಬ ಬೋಲ್ಡಾಗಿ ಉತ್ತರ ಕೊಡ್ತಿದ್ದಾರೆ. ಅವ್ರ ಮಾತಲ್ಲಿ ಅನುಮಾನ ಬರೋ ಥರ ಯಾವ ಅಂಶನೂ ಕಾಣ್ತಿಲ್ಲ. ವಿಗ್ರಹ ಇವ್ರು ಕದ್ದಿರೋ ಚಾನ್ಸಸ್ ಕಡಿಮೆ. ಇನ್ನು ಸುಮಾ ನಿರಪರಾಧಿ. ಹಾಗಾದರೆ ಹಲೋ. ಹಲೋ, ಪ್ರತಿಭಾ ಅವರಾ?
ಎಸ್. ನಾನು ಚಂದ್ರಶೇಖರ್ ಅವರ ದೊಡ್ಡ ಮಗ ಭರತ್ ಮಾತಾಡೋದು. ಹೇಳಿ. ನಾನು ಫೋನ್ ಮಾಡಿದ್ದು ಅಕ್ಕಪಕ್ಕ ಯಾರಿಗೂ ಹೇಳಬೇಡಿ. ಓಕೆ. ನೋಡಿ ಪ್ರತಿಭಾ ಅವರೇ, ನಿಮಗೇನಾದರೂ ಕ್ಲೂ ಸಿಕ್ಕಿದ್ರೆ ಡೈರೆಕ್ಟಾಗಿ ಬಂದು ನನ್ನ ಹತ್ರನೇ ಹೇಳಿ. ನನಗೆ ನನ್ನದೇ ಆದ ಕೆಲವು ಸಮಸ್ಯೆಗಳಿವೆ. ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮ್ಮನ್ನು ನೋಡ್ಕೋತೀನಿ. ಆಗಲ್ಲ ಅಂದರೆ? ಸ್ಮೂತಾಗಿ ಹೇಳ್ತಾ ಇದ್ದೀನಂತ ನನ್ನನ್ನು ಲೈಟಾಗಿ ತಗೋಬೇಡಿ. ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ನನಗೆ ಬೇರೆ ಬೇರೆ ದಾರಿಗಳಿವೆ. ಪರ್ಸ್ನಲ್ ಆಗಿ ಮಾತಾಡ್ಬೇಕಾ? ಮಾತಾಡ್ತೀನಿ. ಇಲ್ಲೇ ತಲೆ ಇಟ್ಟು ಮಲಗಿದ್ದೆ, ಏನೋ ಶಬ್ದ ಆಯಿತು, ಎಚ್ಚರ ಕೂತ್ಕೊಂಡೆ. ಈ ಶಬ್ದ ಎಲ್ಲಿಂದ ಬಂತು? ಆ? ಈ ಶಬ್ದ ಈ ಕಿಟಕಿಯಿಂದಾನೇ ಬಂದಿರಬೇಕು. ಈಗಲೇ ಪ್ರತಿಭಾ ಹೇಳಲೇಬೇಕು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳು. ಲಾಸ್ಟ್ ಟೈಮ್ ನಾನು ನಿನಗೆ ಹೆಲ್ಪ್ ಮಾಡಿಲ್ವಾ? ಇದೊಂದು ಸರಿ ಕೇಳ್ತಾ ಇದ್ದೀನಪ್ಪ. ಪ್ಲೀಸ್ ಕಣ, ಖಂಡಿತ ಬೇಗ ತೀರಿಸ್ತೀನಿ, ಆಯಿತಾ? ಪ್ಲೀಸ್ ಯಾ, ನಿನ್ನ ಫೋನಿಗೆ ವೆಯ್ಟ್ ಮಾಡ್ತೀನಿ ನಾನು. ಓಕೆ. ಅದೇನು ಕೇಳ್ಬೇಕು ಅಂತಿದ್ರೋ ಬೇಗ ಕೇಳಿ, ನಾನು ಆಫೀಸ್ಗೆ ಹೋಗ್ಬೇಕು. ನಿಮಗೆ ಯಾವ ಆಫೀಸು? ವಾಟ್ ನಾನ್ಸೆನ್ಸ್? ಏನು ಹೇಳ್ತಿದ್ದೀರಾ ನೀವು? ನಾನ್ಸೆನ್ಸೆ. ನಿಮ್ಗೆ ಯಾವ ಕೆಲಸ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪತ್ತೇದಾರಿ ಮಾಡೋಕ್ಕೆ ಸುಮ್ಮನೆ ಬಂದಿಲ್ಲ, ಮನೆಯವ್ರ ಕುಂಡಲಿನ ಚೆನ್ನಾಗಿ ಸ್ಟಡಿ ಮಾಡಿಕೊಂಡೇ ಬಂದಿದ್ದೀನಿ. ಹೌದು, ನನಗೆ ಕೆಲಸ ಇಲ್ಲ, ಕಾಸಿಲ್ಲ, ನನ್ನ ಹಣೆ ಬರ ಸರಿ ಇಲ್ಲ. ಏನಿವಾಗ? ಪಾಪ ಇಷ್ಟೆಲ್ಲ ಸಮಸ್ಯೆ ಇದೆ. ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ವಿಗ್ರಹ ನೀವೇ ಕದ್ದಿದ್ದೀರಲ್ಲ? ನಾನು ಯಾಕ್ರಿ ವಿಗ್ರಹ ಕದಿಲಿ? ಮತ್ತು ನನಗೆ ಯಾಕೆ ಕಾಲ್ ಮಾಡಿದ್ರಿ? ನಿಮಗ ನಾನು ಕಾಲ್ ಮಾಡಿದ್ನಾ? ಯಾವಾಗ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕಾಲ್ ಮಾಡಿದ್ರಿ. ಏನಾದರೂ ಕ್ಲೂ ಸಿಕ್ಕಿದ್ರೆ ಡೈರೆಕ್ಟಾಗಿ ಬಂದು ಪರ್ಸ್ನಲಾಗಿ ಮಾತಾಡೋಕ್ಕೆ ಹೇಳಿದ್ರಿ. ನನಗೆ ನನ್ನದೇ ಅದು ಸಮಸ್ಯೆ ಇದೆ, ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿಮ್ಮನ್ನು ನೋಡ್ಕೋತೀನಿ ಅಂತ ಹೇಳಿದ್ರಿ. ರೇ, ಏನು ತಮಾಷೆ ಮಾಡ್ತಿದ್ದೀರಾ ನೀವು? 20 ನಿಮಿಷದಿಂದ ನನ್ನ ಫ್ರೆಂಡ್ ಹತ್ರ ಸಾಲ ಕೊಡಿಸು ಅಂತ ಬೊಂಬಡ ಹುಡ್ಕೋತಾ ಇದ್ದೀನಿ. ನಾನು ಹೆಂಗೆ ನಿಮ್ಗೆ ಫೋನ್ ಮಾಡಲಿ? ಇನ್ಫ್ಯಾಕ್ಟ್ ನಿಮ್ಮ ನಂಬರೇ ನನ್ನ ಹತ್ರ ಇಲ್ಲ. ನಿಮ್ಮನ್ನು ನಂಬೋದಾ? ಹಾಂ ನೋಡಿ, 20 ನಿಮಿಷದಿಂದ ನಾನು ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ನಂಬರಾ? ಇದು ನನ್ನ ನಂಬರ್ ಅಲ್ಲ ರೀ. ಭರತ್ ಹೇಳ್ತಿರೋದು ನಿಜ. ಮತ್ತು ಇವ್ರ ವಾಯ್ಸಲ್ಲಿ ನನಗೆ ಯಾರು ಕಾಲ್ ಮಾಡಿರೋದು? ಭರತ್ತೇ ಕಳ್ಳ ಅಂತ ಪ್ರೂವ್ ಮಾಡೋದಕ್ಕೆ, ನನ್ನ ಡೈವರ್ಟ್ ಮಾಡೋದಕ್ಕೆ ಯಾರಾದರೂ ಟ್ರೈ ಮಾಡ್ತಿದ್ದಾರಾ? ನಂಬರ್ ಟ್ರೇಸ್ ಮಾಡಿದ್ರೆ ಗೊತ್ತಾಗುತ್ತೆ. ರೀ ಮೇಡಮ್, ಸರಿ, ನಿಮ್ಮ ಫ್ರೆಂಡ್ ಹತ್ರ ಸಾಲ ಕೇಳ್ತಿದ್ದೆ ಅಂತ ಹೇಳಿದ್ರಲ್ಲ, ಎಷ್ಟು ಕೇಳ್ತಿದ್ರಿ? ರೇ, ಇದು ನನ್ನ ಪರ್ಸ್ನಲ್ ವಿಷಯ. ಇದಕ್ಕೂ ವಿಗ್ರಹಕ್ಕೂ ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀನಿ. ಅಲ್ಲ ರೀ, ನಾನೇ ವಿಗ್ರಹ ಕದ್ದಿದ್ರೆ ನನ್ನ ಫ್ರೆಂಡ್ ಹತ್ರ ಸಾಲ ಕೊಡಿಸು ಅಂತ ಯಾಕೆ ಭಿಕ್ಷೆ ಬಿಡ್ತಾ ಇದ್ದೆ? ಸರಿ, ಕಳ್ತನ ಆದ ರಾತ್ರಿ ಎಲ್ಲಿಗೆ ಹೋಗಿದ್ರಿ? ಮನೇಲೇ ಇದ್ದೆ. ಮನೇಲಿದ್ರಿ, ಆದರೆ ಮನೆಯಿಂದ ಆಚೆ ಹೋಗಿದ್ರಿ. ನೀವು ನಿಜ ಹೇಳಿದ್ರೆ ಬಾಚವಾಗ್ತೀರಾ? ಹೊರಗಡೆ ಹೋಗಿದ್ದು ನಿಜ, ಆದರೆ ವಿಗ್ರಹ ಕದಿಯೋದಕ್ಕಲ್ಲ. ಸಿಗರೆಟ್ ಸೇದಕ್ಕೆ. ಸ್ವಲ್ಪ ದಿವಸದ ಹಿಂದೆ ನನ್ನ ಬಿಸ್ನೆಸ್ ಲಾಸ್ ಆಯಿತು. ಸಾಲ ಜೊತೆಗೆ ಟೆನ್ಷನು, ಅದಕ್ಕೆ ಸ್ವಲ್ಪ ಸಿಗರೆಟ್ ಸೇದೋದು ಜಾಸ್ತಿ ಆಯಿತು ಅಷ್ಟೇ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋ ವಿಷಯ ನಿಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ವಾ? ಅಮ್ಮಗೆ ಮತ್ತು ಸಂಧ್ಯಾಗೆ ಮಾತ್ರ ಗೊತ್ತಿರೋದು. ರೂಮಲ್ಲಿ ಸಿಗರೆಟ್ ಸೇದಿದ್ರೆ ಹೆಂಡತಿ ಬೈತಾಳೆ,
ಅದಕ್ಕೆ ನನ್ನ ಹತ್ರ ಒಂದು ಮನೆ ಡೂಪ್ಲಿಕೇಟ್ ಕೀ ಇದೆ. ಈ ತಗೊಂಡು ಆಚೆ ಹೋಗ್ತೀನಿ, ಸಿಗರೇಟ್ ಸೇರ್ತೀನಿ, ವಾಪಸ್ ಬರ್ತೀನಿ. ಅವತ್ತು ಹಾಗೆ ಆಚೆ ಹೋಗಿ ಸಿಗರೇಟ್ ಸೇರ್ಕೊಂಡು ನನ್ನ ರೂಮಿಗೆ ಬಂದೆ. ಅಷ್ಟೊತ್ತಿಗೆ ಅಪ್ಪ ಕೂತ್ಕೊಂಡ್ರು, ಅವ್ರ ರೂಮಿಗೆ ಹೋದೆ. ಓಕೆ, ಥ್ಯಾಂಕ್ ಯು. ಆಂಟಿಕ್ ವಿಗ್ರಹಗಳು ಸುಮ್ಮನೆ ಅಲ್ಲ. ಇನ್ಸ್ಪೆಕ್ಟರ್ ಶಂಕರ್ ಅವ್ರ ಜ್ಯೂರಿಸ್ಡಿಕ್ಷನ್ ವಿಚಾರಿಸಿ. ಹಾಕ SI ಸಾಹೇಬ್ರೆ, ನನಗೆ ನಿಮ್ಮಿಂದ ಸ್ವಲ್ಪ ಡೀಟೇಲ್ಸ್ ಬೇಕಾಗಿದೆ. ಏನು ಅಂತ ಆರ್ಡರ್ ಮಾಡಿ. ಪತ್ತೇದಾರಿ ಮೇಡಮ್ ಅವರೇ, ಚಂದ್ರಶೇಖರ್ ಅಂಕಲ್ ಹಿರಿ ಮಗ ಭರತ್ ಈ ವಿಗ್ರಹ ಕದ್ದಿಲ್ಲ ಅಂತ ಈ ಕ್ಷಣಕ್ಕೆ ನನಗೆ ಅನ್ನಿಸ್ತಿದೆ. ಆದರೆ ಅವನಿಗೆ ಕೆಲಸ ಇಲ್ಲ. ಸ್ನೇಹಿತರ ಹತ್ರ ಫೋನ್ ಮಾಡಿ ಹಣದ ಸಹಾಯ ಕೇಳ್ತಿದ್ದಾನೆ. ಯಾಕೆ ಅಂತ ಕ್ಲಾರಿಟಿ ಸಿಗ್ತಿಲ್ಲ. ಅದನ್ನು ನೀನು ತಿಳ್ಕೊಂಡು ಹೇಳ್ತೀಯಾ? ಖಂಡಿತ ಅಕ್ಕ. ಓಕೆ, ಮಾಡ್ತೀನಿ. ಬಾಯ್. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನು? ಈಗಷ್ಟೇ ನನಗೆ ಭರತ್ ಕಾಲ್ ಮಾಡಿದ್ರು. ಭರತ್ ಯಾಕೆ ಕಾಲ್ ಮಾಡಿದ್ದ? ಅವ್ನು ಕದ್ದಿಲ್ಲ ಅಂತ ಹೇಳಿದ್ರೆ? ಹೌದು, ಆದರೆ ನನಗೆ ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ಅದು ಭರತ್ ವಾಯ್ಸಲ್ಲಿ. ಅದು ಯಾರು ಅಂತ ನಾನು ಟ್ರೇಸ್ ಮಾಡಬೇಕು. ಸರಿ, ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಎಸ್, ಬಾಯ್. ಥ್ಯಾಂಕ್ ಯು, ಬಾಯ್. ಇದೇನಮ್ಮ ನಮ್ಮನೆ ಹಿಂದಿನ ಜಾಗ. ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ರೂಮಿನ ಕಿಟಕಿ. ಅಂಕಲ್, ಇಲ್ಲಿ ಯಾರೂ ಜಾಸ್ತಿ ಓಡಾಡಲ್ಲ ಅನ್ಸುತ್ತೆ. ಹೌದಮ್ಮ, ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅನ್ಸುತ್ತೆ. ಒಳಗೆ ಹೋಗೋಣಮ್ಮ. ಸರಿ ಅಂಕಲ್. ಬಾಮ್ಮ. ಮೊದಲು ಸುಶೀಲಾ ಆಂಟಿನ ವಿಚಾರಣೆ ಮಾಡಬೇಕು. ಅತ್ತೆ ಅತ್ತೆ ತಗೊಳ್ಳಿ ಕಾಫಿ. ಓ, ಪ್ರತಿಭಾ ನೆಕ್ಸ್ಟ್ ನಿಮ್ಮನ್ನೇ ವಿಚಾರಣೆ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹಾಗಲ್ವೇ, ಏನೇನು ಪ್ರಶ್ನೆ ಕೇಳ್ತಾಳೆ ಅಂತ ಟೆನ್ಷನ್ ಆಗಿದೆ ಅಷ್ಟೆ. ಏನಾದರೂ ಗೊತ್ತಾಯ್ತೇನ್ರಿ? ಏನು? ಅದೇ ಶಬ್ದ ಬಂದಿರೋ ಜಾಗಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂದ್ರಲ್ಲ, ಅಲ್ಲೇನಾದ್ರು ಗೊತ್ತಾಯ್ತಾ ಅಂದೆ. ಇಲ್ಲ. ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಗೊತ್ತಾಗಬೇಕಾಗಿರೋದು ಅದೇ ಏನು? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಅಂಕಲ್, ಆಂಟಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು, ಪ್ಲೀಸ್. ಸರಿನಮ್ಮ. ಸಂಧ್ಯಾ, ಪ್ಲೀಸ್. ಅದೇನು ಕೇಳಬೇಕು ಅಂತಿದೆಯೋ ಬೇಗ ಕೇಳು, ನನಗೆ ತುಂಬ ಕೆಲಸ ಇದೆ. ಈ ಅವಸರ ಮನೇಲಿ ಕೆಲಸ ಇದೆ ಅಂತನಾ ಅಥವಾ ಏನು? ಏನಂದೆ? ಅಂದರೆ ನನಗೆ ಮನೆ ಮುಂದೆ ಏನಾದರೂ ಕ್ಲೂ ಸಿಕ್ಕಿರ್ಬೋದು ಅಂತ ನಿಮಗೆ ಕೇಳಕ್ಕೆ ಕುತೂಹಲನಾ?
ತಗೊಳ್ಳಿ ಕಾಫಿ ಕುಡೀರಿ. ಥ್ಯಾಂಕ್ ಯು. ಅಲ್ಲಿಟ್ಟು ಹೋಗಿ ಆಮೇಲೆ ತಗೋತೀನಿ. ಮೊದಲು ಕುಡೀರಿ. ಪ್ರತಿಭಾ ಈಗ ಅತ್ತೆ ವಿಚಾರಣೆ ಮಾಡ್ತಿದ್ದಾಳೆ. ನಿಮ್ಮನ್ನ ಯಾವಾಗ ಬೇಕಾದರೂ ಕೂಗ್ಬೋದು. ಅರೆ ಇದೇನಿದು? ಹಳೆ ರೇಡಿಯೋನ ನೀವು ರಿಪೇರಿ ಮಾಡ್ತಾ ಇದ್ದೀರಾ? ಹೌದೌದು, ಸೌಂಡ್ ಬರ್ತಾ ಇರಲ್ಲ, ಚೆಕ್ ಮಾಡ್ತಾ ಇದ್ರಿ. ಅದಕ್ಕೂ ಜಗ್ಲಿಲ್ಲ ಅಂದರೆ ತಗೊಂಡೋಗ್ತೀನಿ ಎಲ್ಲಿಗೆ? ರಿಪೇರಿಗೆ. ಅಪ್ಪ ಏನೋ ಅಪ್ಪ ನನಗೆ ಗೇಮ್ ಆಡಿ ಸುಸ್ತಾಗಿದೆ. ಸುದೀಪ್ ನಂಬರ್ ಕೊಡಿ ಅಪ್ಪ. ಯಾವ ಸುದೀಪು? ಏಯ್ ಆರಿನ್ ಚಿಲ್ಲ, ನನ್ನ ಮಗನೇ ಆಲ್ರೆಡಿ ಕಟೌಟ್ ನಂಬರ್ ಬೇಕಾ ನಿನಗೆ? ಹೋಗಿ ಓದ್ಕೊಳ್ತದೆ ತಲೆ ಮಟ್ಟಿಯ. ಹೋಗ ಆಚೆ, ಇಲ್ಲಾಂದ್ರೆ ತುಳು ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಅಣ್ಣ ಅವ್ನಿಗೆ ಯಾಕೆ ಬೈತಾ ಇದ್ದೀರಾ? ಏನೋ ಹಬ್ಬ ಅಂತ ಅಜ್ಜಿ ಮನೆಗೆ ಬಂದಿದ್ದಾನೆ, ಆಟ ಆಡ್ಕೊಂಡಿರ್ಲಿ ಬಿಡಿ. ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ರೆ ಓಕೆ, ಆದ್ರೆ ಇವನು ನನ್ನನ್ನೇ ಆಟ ಆಡಿಸ್ತಾ ಇದ್ದಾನೆ. ಬಾಲ್, ಫುಟ್ಬಾಲ್. ನೀವು ಯಾಕೋ ಟೆನ್ಷನ್ ಇದ್ದೀರಾ ಅನ್ಸುತ್ತೆ. ಬಾರೋ, ನಾನೇ ಬೇರೆ ಗೇಮ್ಸ್ ಹಾಕೊಡ್ತೀನಿ. ನೋ ನೆವರ್. ಇವನು ನನ್ನ ಮಗ, ನನ್ನ ಜೊತೆನೆ ಆಟ ಆಡ್ಲಿ. ನೀನು ಹೋಗಮ್ಮ, ಹೋಗು. 1 ನಿಮಿಷ ಅಲ್ಲಿ ಕಾಫಿ ಇಟ್ಟು. ಅಪ್ಪ ನಂಬರ್ ಕೊಡ್ಲಿಲ್ಲ ಅಂದ್ರೆ ನಾನು ಎಕ್ಲಾನು ಕೊಡಲ್ಲ. ನೀನು ನನ್ನ ನಾದ್ನಿ ಸೊಸೆ ಅಂತ ಸಹಿಸ್ಕೊತಾ ಇದ್ದೀನಿ. ನಿನಗೇನಾದರೂ ಕ್ಲೂ ಸಿಕ್ಕರೆ ನನಗೆ ಹೆದರಿಕೆ? ವಿಗ್ರಹ ಕಳೆದಿರೋದು ನಮ್ಮ ಮನೇಲಿ. ನಾನು ಈ ಮನೆ ಯಜಮಾನಿ, ನೀನು ಬರೀ ಪತ್ತೆದಾರಿ. ಎಲ್ಲ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಹೌದು, ಎಲ್ಲ ಹಕ್ಕು ನಿಮಗಿದೆ. ಕೊನೆ ಸತಿ ನೀವು ಲಕ್ಷ್ಮೀ ವಿಗ್ರಹನ ಯಾವಾಗ ನೋಡಿದ್ದು? ಕಳುವಾದ ರಾತ್ರಿ. ಯಾವತ್ತು ಕಳ್ತನ ಆಗಿದ್ದು? ಇದೇನಿದು? ಏನೋ ಗೊತ್ತಿಲ್ಲದೆ ಇರೋ ಥರ ಕೇಳ್ತಿದೀಯಾ? ಅವತ್ತು ರಾತ್ರಿ ಶಬ್ದ ಬಂತು, ಅವತ್ತೇ ವಿಗ್ರಹ ಕಳುವಾಗಿದೆ ಅಂತ ನೀನು ಬಂದಾಗಿಂದ ಹೇಳ್ತಾ ಇದ್ದೀವಿ. ಶಬ್ದ ಆಗಿದ್ದ ದಿನನೇ ಕಳ್ತನ ಆಯಿತು ಅಂತ ನಿಮಗೆ ಹೇಗೆ ಗೊತ್ತು? ಹಿಂದಿನ ದಿನನೂ ಆಗಿರ್ಬೋದಲ್ವಾ? ಇಲ್ಲ, ನಮ್ಮ ಯಜಮಾನರು ಬ್ಯಾಂಕ್ ಲಾಕರಿಂದ ವಿಗ್ರಹ ತಂದು ಮನೆಗಿಟ್ಟಾಗಿಂದ ನಾವಿಬ್ಬರು ದಿನ ಬೆಳಿಗ್ಗೆ ರಾತ್ರಿ ನಮಸ್ಕಾರ ಮಾಡ್ತಿದ್ವಿ. ಅವತ್ತು ಅಷ್ಟೇ, ರಾತ್ರಿ ವಿಗ್ರಹಕ್ಕೆ ನಮಸ್ಕಾರ ಮಾಡೇ ಮಲಗಿದ್ದು. ಪ್ರತಿ ವರ್ಷ ರಥೋತ್ಸವಕ್ಕೂ ಮುಂಚೆ ನಾನೇ ಮನೆಯಲ್ಲಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಆರತಿ ಮಾಡ್ತಿದ್ದೆ. ಆಮೇಲೆ ವಿಗ್ರಹನ ಮನೆಯಿಂದ ಕಳಿಸ್ತಾ ಇದ್ವಿ. ಅದು ನಮ್ಮತ್ತೆ ಚಂದ್ರು ಅಂಕಲ್ ದೂರ ಆದ ನಂತರ. ಅಲ್ಲಿವರೆಗೂ ಅದನ್ನೆಲ್ಲ ನನ್ನ ಅತ್ತೆನೇ ಮಾಡ್ತಿದ್ರು. ಓ, ಅಣ್ಣ ತಂಗಿನ ದೂರ ಮಾಡಿದ ಆರೋಪನ ನನ್ನ ಮೇಲೆ ಹೊರಿಸ್ಬೇಡ ತಾಯಿ. ಯಾಕೆ? ನಿಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಅಳ್ಕಿದ್ಯಾ? ಕಳೆದು ಹೋದ ವಿಗ್ರಹದ ಬಗ್ಗೆ ಮಾತಾಡ್ತೀಯಾ? ದೂರ ಆಗಿರೋ ಅಣ್ಣ ತಂಗಿ ಸಂಬಂಧದ ಬಗ್ಗೆ ಮಾತಾಡೋದು ಮುಖ್ಯ ಅಲ್ವಾ? ಹೋಗಲಿ ಬಿಡಿ, ನಿಮಗಿಷ್ಟ ಇಲ್ಲದೆ ಇರೋ ಸಂಬಂಧದ ಬಗ್ಗೆ ನಾನು ಯಾಕೆ ಮಾತಾಡಲಿ? ವಿಗ್ರಹದ ಬಗ್ಗೆ ಹೇಳಿ. ಹೇಳಿದ್ನಲ್ಲ, ಪೂಜೆ ನಾನೇ ಮಾಡ್ತಾ ಇದ್ದೆ ಅಂತ. ನರದ ತೊಂದರೆಯಿಂದ ಕೈ ನಡಗತ್ತೆ, ಒಂದೇ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ಆದರೂ ನಾನೇ ಮಾಡ್ತಿದ್ದೆ. ನಿಮ್ಮ ಕೈ ನಾರ್ಮಲ್ ಆಗೇ ಇದೆ. ಸರಿಯಾಗಿ ಔಷಧಿ ಮಾತ್ರೆ ತೊಗೊಂಡು ನಿದ್ರೆ ಮಾಡಿದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಆದರೆ ಮೂರ್ತಿ ಕಳೆದಾಗಿಂದ ಮನೇಲಿ ಬರೀ ಟೆನ್ಷನ್, ಸರಿಯಾಗಿ ಮಾತ್ರೆ ತೊಗೊಳಕ್ಕೆ ಆಗ್ತಿಲ್ಲ. ಅವತ್ತು ರಾತ್ರಿ ಅಂಕಲ್ಗೆ ಕೇಳಿಸಿದ ಶಬ್ದ ನಿಮಗೆ ಕೇಳಿಸ್ಲಿಲ್ವಾ? ನಾನು ಮಾತ್ರೆ ತೊಗೊಂಡ್ರೆ ಡೀಪ್ ಸ್ಲೀಪಲ್ಲಿ ಇರ್ತೀನಿ, ಮೈಮೇಲೆ ಪ್ರಜ್ಞೆನೇ ಇರಲ್ಲ. ಶಬ್ದ ಕೇಳಕ್ಕೆ ಹೇಗೆ ಸಾಧ್ಯ? ಇವರೇನೋ ಬಾತ್ರೂಮ್ಗೆ ಹೋಗಿ ಬಂದಿದ್ದಾರೆ, ಆಗ ಶಬ್ದ ಕೇಳಿಸಿದೆ. ಇವರು ಡೀಪ್ ಸ್ಲೀಪಲ್ಲಿ ಇದ್ದಿದ್ರೆ ಶಬ್ದ ಕೇಳಿಸ್ತಿರ್ಲಿಲ್ಲ. ನೀವೇನು ಹೊಡಿ. ಇವರು ಡೀಪ್ ಸ್ಲೀಪಲ್ಲಿ ಇದ್ದಿದ್ರೆ ಶಬ್ದ ಕೇಳಿಸ್ತಿರ್ಲಿಲ್ಲ.